ರೀ ಈ ಗುಂಡವಕ್ಕನ್ನ ನಂಬಕ್ಕಾಗಲ್ಲ. 6 ಕೊಟ್ರ ಅತ್ತಿ ಕಡೆ 3 ಕೊಟ್ರ ಸೊಸಿ ಕಡೆಗೆ ಅಲ್ಲ. ನಮ್ಮನ್ನಿಲ್ಲಿ ಒಂದು ಮುಂಜಾಲಿಂದ ನೋಡಕ್ ಬರ್ತಾರಂತ ಕಾಯಕ್ ಹಚ್ಚಿ ಮೆಲ್ಲಕ ಗಂಡಿನ ಕಡೆಲಾರ ಅಲ್ಲಿ ಕಳ್ಸ್ಯಾಳ. ಇದು ಹಿಂಗಾದ್ರೆ ಸರಿ ಹೋಗೋದಿಲ್ಲ. ನಾನು ನೋಡಿ ಬರ್ತೀನಿ. ನಾನು ಹಿಂದೆ ಹೋಗ್ತೀನಿ, ನೀವು ಎಲ್ಲಿರಿ? ಬರ್ತೀನಿ ಹುಡುಗಿ ಹತ್ರ. ಅಲ್ಲ ಹೌದು ಕರೆ, ನೀ ಯಾಕೆ ಹೋಗಿ ಬಿಡು. ಅದೇನ ಆತಾತು ಹೋಗಿ ನೋಡು. ವಾಪಸ್ ಜೊತೆಗೆ ಕರ್ಕೊಂಬಾಕಿನ್ನ. ಆಮೇಲೆ ಬೀಗ್ರು ನೀಲಿಗೆ ಕರ್ಕೊಂಬ. ಇದು ನಾನು ಮರೀದಿ ಪ್ರಶ್ನೆನು. ನಾನು ಊರಾಗ ತುಂಬ ಹೇಳ್ಕೊಂಬಂದಿನಿ ಇವತ್ತು. ನನ್ನ ಮಗಳು ನೋಡಕ್ ಬರ್ತಾರೆ, ನನ್ನ ಮಗಳು ನೋಡಕ್ ಬರ್ತಾರ ಅಂತ ಹೇಳಿ. ನೀವಿಲ್ಲೇ ಇರ್ರಿ, ನಾ ಹೋಗಿ ನೋಡ್ತೀನಿ ಅದೇನಂತಂದು. ನಾನು ಹೋಗ್ಬಿಡ್ಲೇನ? ಬೇಡ ತಡಿ, ಬೇಡ. ನಾನು ಹೋದ್ರೆ ಮತ್ತಿದು ಇನ್ನೊಂಚೂರು ಎಲ್ಲ ಕಲಬಲ ಆಗುತ್ತಾ? ಬೇಡ, ನಾ ಇಲ್ಲೇ ಇರ್ತೀನಿ, ನೋಡೋಣ. ಲೋ ಕರೆದು ಬಂದೆ? ಬೇವ ಬರಕತ್ತಾಳ, ಹಿಂದ ಬಂದ್ಲ. ಅದೇನ ಎಡವಟ್ಟಾಗೈತೆ ಅಂತ ಹನಿ ಹನಿ ಜಜ್ಕೊಳಕತ್ತಿದ್ಲು. ಒಟ್ಟು ಕರ್ದು ಬನ್ನಿ ನೋಡು. ಆತ, ನೀ ಒಳಗೆ ಹೋಗು. ಅವರು ಪಾಪ ಅವರಷ್ಟ ಅದಾರ, ಏನು ಅನ್ಕೋಬಾರ್ದು. ಒಳಗೆ ಹೋಗಿ ನೀನು. ನಾ ಗುಂಡವನ ಹತ್ರ ಮಾತಾಡಿ ಇಲ್ಲೇ ಮಾತಾಡ್ಕೊಂಡ ಕರ್ಕೊಂಬರ್ತೀನಿ ಒಳಗೆ. ಹೋಗಿ ನೀ ಪಟ್ಟಣ ಒಳಗೆ ಹೋಗು. ಚಾಕಿಟ್ಟಿನಿ, ಸೋಸಿ ಕೊಟ್ಟು ಬಂದೀನಿ. ಅವರು ಕುಡ್ದು ವಾಟ ಅಲ್ಲಿ ಇಟ್ಟಿದ್ರೆ ತೊಗೊಂಡೋಗಿ ಒಳಗಿಡು. ಹೋಗಿ ಬಿಡಬೇಡ. ಆತಾಳ್ಬೇ. ಯಪ್ಪ ನಿನಗಂಕರು ಒಟ್ಟ ಹೇಳ್ತೀನಿ ಕೇಳು. ಹೆಂಗೆ ಯಾವ ಸಂದರ್ಭದಾಗ ಹೆಂಗೆ ಇರ್ಬೇಕನ್ನೋದ ನೀನು ಒಟ್ಟ ಕಲ್ತಿಲ್ಲೋಳ ತಮ್ಮನ. ಏನ ಅನ್ಕ ನೀನು. ಹೋಗು ಒಳಗೆ ಸರಸರ. ಏನು ಆಕ್ಲಿಸ್ಕೆ ಅಂತ ನಿನ್ನಂತ ದರಿದ್ರ ಮಗನ ಯಾರ ನೋಡಿಲ್ಲ ನಾನು. ಒಳಗೆ ಸರಸರ. ಯವ್ವ ತಂಗಿ ಈಕಿನ ಬಾಬಿ ಯಾಕ ಬಾ ಇಲ್ಲಿ, ಲಗುಲಗು ಬಾ ಇಲ್ಲಿ. ನೀ ಎಂತಕ್ಕಿದೀಯ ಯವ್ವ? ಅಲ್ಲಲೇ ಒಂದು ನಿಮಿಷ ಹೇಳೋದು ಕೇಳಿಲ್ಲಿ. ನೀ ಹೇಳೋದು ಅತ್ಲಾಗಿರ್ಲಿ, ಮೊದ್ಲು ನಾ ಹೇಳೋದು ಕೇಳು. ಅಲ್ಲ ನೋಡಾಕ ಇನ್ನೊಂದ್ಸರಿ ಹೆಣ್ಮಕ್ಳು ಕರ್ಕೊಂಡ್ ಬರ್ತಾರಂತಂದು ಹೇಳಿ ಕಳ್ಸಕ್ ಬರ್ಲಂಬಿ. ನೀನು ಮನಿವರೆಗೂ ಬಂದು ಹೇಳಾರಲ್ಲ. ಒಂದು ಹೆಜ್ಜೆ ಅತ್ತನ ನಮ್ಮ ಮನೆ ಮುಂದೆ ಕಳಿಸಿದ್ದೆ ಅಂದಿದ್ರೆ ಇಷ್ಟಕ್ಕೊಂದು ರಗಳಿ ಹಾಕಿದ್ದಿಲ್ಲ ನೋಡು. ಯಕ್ಕ ನಾನು ಹೆಂಗೆ ಹೇಳಿ? ಮನ್ಯಾಗ ನೋಡಿದ್ರೆ ಬೀಗರು ಬಂದು ಕುಂತಾರ, ಹೆಣ್ಮಕ್ಳು ಅದಾರ ಒಳಗ. ಎಲ್ಲ ಪರಿಸ್ಥಿತಿ ಭಾಳ ಗಂಭೀರ ಐತವ ಯವ್ವ. ಈಗ ಇವತ್ತ ತೆಲಿಂಗಿ ಹಣ್ಸಂಡಳ ಯವ್ವ. ಏನಂದಿ? ಏನು ಯಾಕೆ ಬೇಕಾ? ನನಗಂಕರು ಕೈಕಾಲು ಆಡುವಲ್ವ? ಏನು ಮಾಡ್ಬೇಕನ್ನೋ ಗೊತ್ತಾಗೋಲ್ದು. ನಿನಗೇನಾಗೈತಿ? ನಿನಗೆ ಆರಾಮಿದ್ದಿಲ್ಲಲ್ಲ ಯಕ್ಕ. ಬೀಗರು ಬಂದು ಕುಂತಾರ. ಅವು ಹೆಣ್ಮಕ್ಳಿಗೆ ಹೇಳಿ ಹಿಂಗಾಗೈತೆ ಅಂತಂದು. ಅವು ಹೆಣ್ಮಕ್ಳು ಹೆಂಗೆ ಹೇಳ್ಬೇಕು ಅಂತ ಕುಂತಾವು. ಒಬ್ಬಾಕಿ ತಂಗಿ, ಒಬ್ಬಾಕಿ ಸೊಸಿ, ತಂಗಿ ಮಗಳಂತ. ಮತ್ತೀಗ ನಾನಂತೂ ಹೇಳಕ್ಕಾಗಲ್ಲ. ಅವ್ರಿಗೆ ಹೇಳಂದೆ. ಅವ್ರು ನಮಗೂ ಆಗಲ್ರಿ, ಗುಂಡವಕ್ಕನ ಕರೆದು ಬರ್ರಿ ಅಂದಾರ. ಅದಕ್ಕೆ ನಿನ್ನ ಕರೆ ಕಳ್ಸಿನಿ ಯವ್ವ. ಏತತ್ತಾಗೈತಿ? ಚಾ ಕೊಟ್ಟಿನಿ, ನಾಷ್ಟ ಮಾಡ್ತೀರೇನೋ ಅಂದೆ. ಒಲ್ಲೆಂದ್ರು. ಯಕ್ಕ ಈ ವಿಷಯನ ಹೆಂಗಾರ ನೀನ ಹೇಳ ಯವ್ವ. ನನಗಂಕರು ಕೈಕಾಲ ಆಡ್ವಲು. ಆತ, ನಾ ಎಲ್ಲ ಹೇಳ್ತೀನಿ. ಈಗ ಒಂದ್ಸರಿ ಬಂದು ನೋಡ್ಕೊಂಡು ಹೋಗ್ಯಾರನ? ನೀನು ಮತ್ತೆ ಬರ್ತಾರ. ಈಗ ಸದ್ಯಕ್ಕೆ ಬರೋದಲ್ಲ, ಇನ್ನೊಂದು 2 ವಾರ ಬಿಟ್ಟು ಬರ್ತಾರ ಅಂದಿದ್ದೆಲ್ಲ ನೋಡಕ ನಮ್ಮ ಈಕಿನ ಯಮ್ಮವನ್ನ. ನಾನು ಸುಮ್ಮನಾಗಿದ್ದೆ. ಮತ್ತೆ ಏಕದಮ್ ಬರ್ತಾರಂತಂದು ಹೇಳಿ ಕಳಿಸಿದೆ. ನಾವು ಹೂ ಅಂತ ತಯಾರಾದ್ವಿ. ಅವರು ನೀ ಹೇಳಿ ಕಳಿಸ್ದಂಗನ ನಮ್ಮ ಮನೆಗೆ ಬಂದ್ರು ಬಿಡು. ಬಂದ್ರು ನಮ್ಮ ಕಾಶ ಅಂತೇಳಿ ನಮ್ಮ ಯಮ್ಮನವ್ನ ನೋಡ್ಕೊಂಡು ಹೋದ್ರು. ಅವರು ಅವತ್ತು ಬಂದಿನ ಅಂತರು. ಯಕ್ಕ ನೀ ನಂಬ್ತೀಯ ಇಲ್ಲ, ನಮಗೆ ನಿಮ್ಮ ಮನೆ ಸೆಟ್ ಆಗೋದಿಲ್ಲ ಎಂತ ಅವ್ರನ್ನ ಹೇಳಲ್ಲ ಗುಂಡವಕ್ಕ ನಂಗೆ ಮಾತಾಡಿ ಹೋದ್ರು. ಆದ್ರೆ ಈಗ ಏಕದಮ್ ಮಗ ಭಾಳ ಇಷ್ಟಪಟ್ಟಾನ ನಿಮ್ಮ ಮಗಳನ್ನ ಅಂತ ಬಂದ್ಬಿಟ್ರ. ಅದಕ್ಕೆ ನನ್ನ ಕೈಕಾಲ ಆಡುವಲ್ಲ. ಯಾವತ್ತು ಕೈಕಾಲೆಲ್ಲ ತರ 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 ನಕತ್ತಾವ. ನೀ ಬಾ ಒಳಗೆ ಬಾ. ಈ ವಿಷಯ ಹೆಂಗಾರ ಹೇಳು, ಇನ್ನೊಂದಿನ ಬಾ ಅಂತ ಹೇಳುವಂತೆ ಅಂತ. ಈಗೇನು ಮಾಡೋಣ? ನಾನು ಹೇಳ್ತೀನಿ, ಈ ವಿಷಯ ಹೇಳಿ ಕಳಿಸಿರ್ತೀನಿ. ಈಗೇನು ಉಡಿ ತುಂಬ ಗಿಡ ತುಂಬಕ್ಕೂ ಬರಲ್ಲ ಮತ್ತೆ. ಅದಕ್ಕೆ ಈಗ ಕಳಿಸ್ಬಿಡ್ತೀನಿ ಈಗ. ಮತ್ತೆ ಯಾವಾಗಾರ ಬರೋಲ್ರಕ್ಕ. ಯಕ್ಕ ನಮ್ಮ ಯಮ್ಮನವ್ವ ಹುಡುಗ ಭಾಳ ಅಂದ್ರೆ ಭಾಳ ಇಷ್ಟ ಆಗೇಳ್ಬೆ. ಯಕ್ಕ ಒಂದು 8-10 ದಿನ ಬಿಟ್ಟು ಬರಕ್ಕ ಹೇಳ್ಬಿಡು. ನಾವು ಎಲ್ಲ ಚಂದಾಗ ತಯಾರು ಮಾಡ್ಕೊಂತೀವಿ. ಯಕ್ಕ ಏನು ನಡೆದತ್ವೆ? ಬಾ ರಯ್ಯವ್ವ, ಭಾಗ್ಯವ. ಏನಿಲ್ಲ, ಬಾ ಒಳಗೊಂಬ. ಒಂದಿಟ್ಟು ಕೆಲಸ ಐತಡಿ, ಬರ್ತೀನಿ. ಬಂದು ಹೇಳ್ತೀನಿ. ನೀನು ಬಂದೇನೆ? ಚಲೋ ಆತ್ ನೋಡು ಬಂದಿದ್ದ. ನೋಡಿಲ್ಲಿ ನಮ್ಮ ಯಮ್ನವ್ನ ನೋಡಕ್ಕೆ ಬಂದಾರ. ಹೌದಾ ಯಕ್ಕ? ಯಮ್ನವ್ ನೋಡಕ್ಕೆ ಬಂದಾರ? ಅವರು ಇವ್ರದಾರಲ್ಲ ಗೌಡ್ರು ಮಗ್ಲ, ಅವ್ರ ಮಗ ರಾಮಣ್ಣಗ. ಎಂಥ ಚಂದದನವ ಹುಡುಗ. ಯವ್ವ ಕೈ ತೊಳ್ಕೊಂಬಿಟ್ಬೇಕು. ಬಾ ನೋಡಕ್ಕಂತೆ ಅಂತ. ಇಲ್ಲಿಲ್ಲ ಮತ್ತು ನಾನ್ಯಾಕೆ ಬರಲಿ? ಮತ್ತೆ ನೀವಿಬ್ರೇನು ಒಳಗೂ ಹೋದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಮಾತಾಡಕತ್ತೀರಲ್ಲ? ಯಾಕ ಬೀಗ್ರ ಜೊತೆಗೆ ಮಾತಾಡಬಾರ್ದನ? ಯವ್ವ ಅವರು ಏನಾಗೈತೆ ಗೊತ್ತನ, ಗುಂಡವಕ್ಕಗ ಹೇಳಿ ಕಳ್ಸ್ಯಾರ ಮನೆಗೆ. ಈಕೆ ಆರಾಮಿಲ್ಲಲ್ಲ, ಈಕೆ ಆರಾಮಿಲ್ಲಾರ್ದು ಗದ್ದಲ್ದಾಗ ನನಗೆ ಹೇಳ್ಬೇಕಿಲ್ಲ ಹಿಂಗೆ ಬರ್ತಾರಂತಂದು. ಏನೂ ಮಾತಾಡೇ ಇಲ್ಲ. ಈಗ ಅದಕ್ಕೆ ಏನಾಗೈತಿ, ಇವತ್ತು ಮುಂಜಾನೆದ ನಮ್ಮ ಯಮ್ಮ ನೀರು ಅನ್ಸಂಬಿಟ್ಟಾಳ ತಲೆಗೆ. ಹಾಗಾಗಿ
ಈಗ ತೋರ್ಸಂಗೂ ಇಲ್ಲ, ಉಡಿ ತುಂಬಕ್ಕೆ ಗಿಡ ತುಂಬಕ್ಕೆ ಅವರೆಲ್ಲ ತಯಾರು ಮಾಡ್ಕೊಂಡು ಬಂದಾರೆ ಅವ. ಅದಕ್ಕೆ ಗುಂಡವಕ್ಕನ ಕರೆ ಕಳ್ಸೀನಿ, ಅವ್ರು ಹೇಳ್ತಾರ ಮತ್ತೆ ಯಾವತ್ತರ ಬಾ ಅಂತ ಹೇಳ್ತೀನಿ. ಈಗ ನಮ್ಮ ಗುಂಡವಕ್ಕ ನಮಗೆ ವಿಷಯ ಹೇಳಿದೆ ಇರೋದಕ್ಕೆ ಎಲ್ಲ ಪಾಪ ಅವ್ರು ಬಂದುಬಿಟ್ಟಾರ, ಹೇಳ್ಯಾರ ಮತ್ತು ಅವ್ರು ಬರಂಗೆ ಬಂದಾರ. ಈಗ ಇದು ಎಷ್ಟು ವಜ್ಜೆ ಐತೆ ನೋಡಿ. ಈಗ ಏನು ಮಾಡ್ಬೇಕು, ಪತ್ರ ಗೀತ್ರ ಬರೆದು 8 ದಿನ ಹಿಂಗೆ ಹಾಕವು. ಬಾ ಬಾ ಒಳ ಬಾ ನೋಡುವಂತೆ ನೀನು ಹುಡುಗನ್. ಹ್ಞೂ ಅಕ್ಕ, ಭಾಳ ಅದೃಷ್ಟ ಮಾಡ್ಯಾಳ ನಮ್ಮ ಯಮ್ಮನವ್ವ. ಕೇಳ್ತೇನು ಅಂತ ಚಲೋ ಜಮೀನ್ದಾರ್ ಮನೆಗೆ, ಗೌಡ್ರ ಮನೆಗೆ ಮತ್ತು ಸೊಸಿಯಾಗಿ ಹೋಗ್ಬೇಕು ಅಂದ್ರೆ ರಾಮಣ್ಣನ ಬಗ್ಗೆ ನಾನು ಕೇಳಿನವ, ಭಾಳ ಚಲೋ ಹುಡುಗ. ಕೊಡ್ರಿ ನೋಡು, ಒಂದಿಟ್ಟೇನು ಇಲ್ಲೇ ಇರು, ನಾ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಅದು ಬೇರೆ ಇದು ವಿಷಯ ನಿಂಗೆ ಬಂದು ಹೇಳ್ತೀನಿ. ಏನವ ನಂಬಿದ್ವಿ, ಭಾಳ ಚಂದ ತಲೆ ಮೇಲೆ ಚಪ್ಪಲಿ ಕಲ್ಲು ಹೇಳ್ತಿ ಬಿಡು. ಹಂಗನ ಬೇಡ, 1 ನಿಮಿಷ ತಡ್ಕ ಬರ್ತೀನಿ ನಾನು. ಹೇಳಕತ್ತೀನಿ ಮತ್ತೆ ಅದನ್ನ ಹತ್ತಿಯಲ್ಲ, ನೀವು ಹೋಗಿರು, ನಾ ಬರ್ತೀನಿ ಅಲ್ಲಿಗೆ ನಿಮ್ಮ ಮನೆಗೆ. ಯಾಕ ಕಾಯಕತ್ತು ಭಾಳ ತಾಗಿತ್ತು, ಬಾರ. ನೀ ನಡಿ, ನಾ ಬಂದೆ, ಈಗಿನ ಕಳಿಸ್ಬರ್ತೀನಿ, ಹೋಗಿ ಒಳಗೆ ಹೋಗಿ. ಯವ್ವ ನಾ ಬೇಕಂತ ಮಾಡಿಲ್ಲ ತಾಯಿ, ಅವ ಅವತ್ತು ಮನೆ ಬಂದಿದ್ನಲ್ಲ, ಮೊದ್ಲೇ ಸರಿ ಆಗಿದ್ದಿದ್ದು ಗದ್ಲ. ನಾನು ಪೂರ ಎದ್ದಾಳಕ ಬರ್ಲಾರ್ದಂಗೆ ನನಗೆ ಮೈಯಾಗ ಆರಾಮ ಇದ್ದಿದ್ದಿಲ್ಲ. ನಾನು ಹೇಳೀನಿ ಹಿಂಗಪ್ಪ, ಮತ್ತು ನನಗೆ ಹೇಳಕ್ಕೆ ಬರಲಿಲ್ಲಲ್ಲ, ಮತ್ತು ಅವರು ಮರ್ದಿನ ಬರ್ತೀನಿ ಅಂದ್ರೆ ಇನ್ನು ಮತ್ತೆ ಹೇಳಕ್ಕೆ ಯಾರೂ ಇಲ್ಲ, ಇನ್ನೆಲ್ಲ ನಾ ಹುಡ್ಕೊಂಡು ಹೋಲಿ, ಹಿಂಗಪ್ಪ ಹಿಂಗೆ ಮನೆ ಐತೆ ನೋಡು ಅಂತಂದು ಹೇಳಿ ಕಳಿಸಿ. ನಾನು ಅಮ್ಮ ಏನೇನು ಅನ್ಕೊಂಡು ಏನೇನು ಮಾಡಿ ನಾ ಚಂದಾಗ ಹೇಳಿನೇ ಅಲ್ಲ, ನನಗೆ ಈಗ ಅರ್ಥ ಆಗೋಲ್ಲಡಿ. ಈಗ ಇಲ್ಲಿ ಇವ್ರಿಗೆ ಬಂದು ಹೇಳ್ಯಾನ, ಇವ್ರು ತಯಾರಾಗ್ಯಾರ, ಅವರು ಮತ್ತು ಅವ ಮನೆ ನೋಡ್ದಾಗ ಕರ್ಕೊಂಬಂದಿದ್ದಾನ, ಹಂಗೆ ಒಳಗೆ ಬಂದು ಆಕಿನ ನೋಡ್ಕೊಂಡು ಹೋಗ್ಯಾರ. ಆಕೆ ಅದು ನಾನು ಕತ್ತಿದ್ಲು ಬಂದಾಗ ನಮ್ಮ ಗುಂಡವಕ್ಕೆ ಹೇಳ್ತಾರೆ ಇಲ್ಲಲ್ಲ ಮಂತ, ನಾ ಯಾಕಿಂತ ಮನೆ ಅಂದಾರ ಅಂತ ಅಂದಾರ ಅವ್ರು. ಮತ್ತು ಅಂದನು ಮತ್ತೀಗ ಅವ ಹುಡುಗೇನ ಇಷ್ಟಪಟ್ಟ ನಾ ಯಮ್ನವ್ ನನಗೆ ಇನ್ನೊಂದ್ಸರಿ ನೋಡಕ್ಕೆ ಬಂದಾರಂತ. ಈಗ ಆಕಿ ತಲೆಗೆ ನೀರು ಹಣ್ಸ್ಕೊಂಡಾಳಲ್ಲ, ಆಕೆ ನೀಗಂಕರು ತೋರ್ಸೋದಿಲ್ಲ. ನಾನೆಲ್ಲ ಅವ್ರ ಹತ್ರ ಮಾತಾಡಿ ಇದನ್ನೆಲ್ಲ ಬಗೆಹರಿಸಿ ನಮ್ಮ ಕಾಶವನ್ನ ನೋಡಕ್ಕೆ ಬರಂಗೆ ಮಾಡ್ತೀನಿ. ಈಗ ನಾ ಹೇಳೋದು ಕೇಳು, ನೀ ನಡಿ ಕಾಶವನ್ನ ತಯಾರು ಮಾಡು, ಅಲ್ಲಿಗೆ ಬರ್ತಾರೆ ಈಗ ಅವರು. ನಾ ಹೇಳೋದು ಕೇಳು, ಹೋಗು. ನನಗೆ ಈಕಿ ಮುದುಕಿದು ಖುಷಿ ನೋಡಕ್ಕೆ ಆಗೋಲ್ದು, ಮುಕ್ಕಳ ಹೊಕ್ಕೊಂಬಿಟ್ಟೈತೆ ಖುಷಿ, ತೈ ಕುಣಿಯಕತ್ತಾಳ, ನನಗೆ ಆಗೋಲ್ದಾಗೈತಿ ನೋಡಕ್ಕೆ. ಹಂಗ್ಯಾಕೆ ಸಿಟ್ಟಿ ಹೇಳ್ತೀಯ ನೀ? ಅಲ್ಲ ಆಕಿ ಎಂಥ ಮನಿದ್ನ ಹೇಳಿನಿ ಅಂತ ಹೇಳಿ ನಿಲ್ಲಿ ನನಗೆ, ಅವರ ಅಂತ ಆತಗ ಕಟ್ತೀನಿ, ಅದನ್ನು ಕಟ್ಟಿದ್ರೆ ನಂಗೆ ರೊಕ್ಕ ಕೊಡ್ತಾರಂತ ಹೇಳಿ ನಿಲ್ಲಿ ನನಗೆ. ಮತ್ತು ಇದನ್ನ ಯಾಕೆ ನೋಡ್ತೀನಿ ನೀನು? ಇದು ನಿನಗೆ ಯವ್ವ, ನಿನ್ನ ಮಗಳಿಗೆ ಯವ್ವ, ಇವ ನಿನ್ನಳಿಯಾನ, ರಾಮನಗೌಡ ನಿನ್ನಳಿಯಾನ. ನಡಿ ಅಂತೀನಿ, ನಡಿ ನೀನು ತಯಾರು ಮಾಡಕ್ಕಿನ ತಯಾರಿಗಳೆಲ್ಲ ಕುಂದರು. ನನಗೆ ಒಂದು 10 ನಿಮಿಷ ಕೊಡು, ನಿಮ್ಮ ಮನ್ಯಾಗ ಇರ್ತಾರೆ ಬೀಗ್ರು, ಆತಾ? ಏನು ಮಾಡ್ತೀಯ ನೋಡು, ನಿನಗ ಬಿಟ್ಟಿನಿ. ಇದು ಒಳ್ಳೆ ಬಂಡವಯ್ಯವ, ನಾ ಒಳ್ಳೆ ಹೆಣ್ಣು ಗಂಡು ತಗೊಳೋದು ಕೊಡ್ಸೋ ವ್ಯವಹಾರ ಮಾಡಕ್ಕೆ ಹೋಗಿ ನನಗೆ ಬೇಕಾಗಿತ್ತಾ ಇದು? ಅಯ್ಯ ಬಾ ಗುಂಡವಕ್ಕ, ಏಟತ್ ಮಾಡ್ತಿದ್ದಿ, ಏಟತ್ ಕಾಯ್ಬೇಕು ಅವರು ಪಾಪ ಅಣ್ಣಾರ. ಬಾ. ಇಲ್ಲವಾ ಮತ್ತು ಆಕಿನೂ ಏನೋ ಹೇಳಕತ್ತಿದ್ಲ, ಅದಕ್ಕೆ ಮಾತಾಡ್ಕೊಂಡು ನಿಂತೆ, ಲೇಟ್ ಅನ್ನೊಂದು ತಡ ಆತ. ಯಾಕ್ರಪ್ಪ ಆರಾಮದ್ದೀರಾ ಇಬ್ಬರು ತಂದಿ ಮಗ? ಹ್ಞೂ ಬೇ, ನಾವು ಆರಾಮದೀವಿ. ನಿನಗೇನಾಗೈತಿ? ಯಾಕ ಮಕ್ಕ ಹೀರೋಗ್ದಂಗಾಗೈತಿ? ಆರಾಮಾಗಿಲ್ಲ ನೀ ಇನ್ನ? ಇಲ್ಲ ತಮ್ಮ, ಆರಾಮಾಗಿಲ್ಲ. ಅದೇನಿಲ್ಲ, ಒಂದಿಟ್ಟು ತಪ್ಪಾಗೈತಿ, ನಾ ಮಾತಾಡ್ಬೇಕು. ಈಗ ನಾ ಹೇಳಿನೀಗ ನಿಮ್ಮ ತಂಗಿಗೆ ನೀನು ಒಂದಿಟ್ಟು ಹೊರಗೆ ಬಾ, ಇಲ್ಲಿ ನಿನ್ನ ಹತ್ರ ಮಾತಾಡ್ಬೇಕು ನಾನು, ಆಮೇಲೆ ಒಳ ಬರೋಣಂತ. ಒಂದಿಟ್ಟು ಹೊರ ಬಾ ನೀ. ಯಾಕೆ ಬೇತಿ? ಬೇರೆ ಯಾರ ನೋಡ್ಕೊಂಡು ಹೋಗ್ಯಾರ? ಇಲ್ರಿ ತಮ್ಮಾರ, ಯಾರು ನೋಡ್ಕೊಂಡು ಹೋಗಿಲ್ರಿ. ಇನ್ನೊಂದು 8 ದಿನ ಬಿಟ್ಟು ನೀವ ಬರುವಂತ್ರಿ ಅಂತ್ರಿ ನೋಡಕ್ಕೆ ಇನ್ನೊಮ್ಮೆ. ಈಗ ಉಡಿ ತುಂಬಕ್ಕೆ ಬರಂಗಿಲ್ಲ, ಅದಕ್ಕೆ ಹೇಳ್ತಾಳ್ರಿ ಗುಂಡವಕ್ಕ. ಅಣ್ಣಾರ ನೀವು ಒಂಚೂರು ಹೊರಗೆ ಹೋಗಿ ಮಾತಾಡ್ಬೇಡ್ರಿ. ಹೌದಾ? ಆತಡಿ ಏನು ನೋಡೋಣ ನಡಿ. ಯಪ್ಪ ತಮ್ಮ, ದೊಡ್ಡದೊಂದು ಸಮಸ್ಯೆ ಆಗೈತೆ ಯಪ್ಪ. ನೀವು ಯಾಕೆ ಹಿಂಗೆ ಮಾಡಿದ್ರೆ ಯಪ್ಪ? ನನಗಂಕರು ಇದಕ್ಕೆಲ್ಲ ನಾನ ಈಗ ತಪ್ಪಿತಸ್ತೆ ಅನ್ನಂಗೆ ಆಗ್ಬಿಟ್ಟತ್ ನೋಡಿ. ಎಲ್ಲ ಆಗಿದ್ದ ನನ್ನಿಂದ ಅನ್ನಂಗೆ ಆಗೈತಿ. ಈಗ ಎಲ್ಲ ಸಮಸ್ಯೆಗೂ ನಾನು ಕಾರಣಾಗಿನಿ. ಈಗ ಸಮಸ್ಯೆ ಏನಾಗೈತೆ ಅಂತ ಹೇಳ್ತೀನಿ ಕೇಳು. ಈಗ ನೀವು ನೋಡ್ಬೇಕಾಗಿದ್ದು ಅವತ್ತು ಮೊದಲೇ ಸರಿ ನೋಡಕ್ಕೆ ಬಂದ್ರಲ್ಲ, ಅವತ್ತ ಬಂದಾಗನ ನೀವು ತಪ್ಪಾಗಿ ಇವ್ರ ಮನೆಗೆ ಬಂದಿರಿ. ಇವರು ಮತ್ತೆ ಇನ್ನೊಬ್ರು ಅಲ್ಲದಾರ, ಇವರು ಲಕ್ಷ್ಮಣನ ಮಗಳು ಕಾಶವನ್ನ ನೋಡಕ್ಕೆ ಬರ್ಬೇಕಿತ್ತು. ನೀವು ಭೀಮನ ಮಗಳು ಯಮನವನ್ನ ನೋಡಕ್ಕೆ ಬಂದಿರಿ. ಏನು ಹೇಳಕತ್ತೀವಿ ನೀನು? ಎಲ್ಲ ನಾವು ಏನೇನು ಹೇಳ್ತೀಯಲ್ಲ ನೀನಂದಿ ನಾನು. ಈಗ ನೀ ದಮನಿಗೆ ಯಾವುದಿಲ್ಲ ಅವತ್ತು ನೀನು ಅವು ತೋ ಅಲ್ಲ, ಹೆಂಗಿದು ಹಿಂಗೆ ಅದ್ಲ ಬದ್ಲು ಆಗಕ್ರೆ ಹೆಂಗಿದು ಸಾಧ್ಯ ಅಂತಿ ನಾನು. ಯಪ್ಪ, ಇಬ್ಬರಿಗೂ ಲಕ್ಮಾಪುರದಾರ ಅಂತಾರ, ಅಣ್ತಮ್ಮಗಳವರು ಲಕ್ಮಾಪುರದಾರ ಮನೆಯಾರ ಅಂತಾರ. ಇಲ್ಲೇ ಆಗಿರೋದು, ಎಲ್ಲ ಆಗಿರೋ ಎಡವಟ್ಟು ಇಲ್ಲೇ.
ನಾನು ಲಕ್ಮಾಪುರದವ್ರ ಮನ್ಯಾಗ ಅಂತಂದು ಹೇಳಿ ಕಳ್ಸೀನಿ, ಭೀಮನ ಗೌಡನ ಮನೆಗೆ ಹೋಗಬೇಡ, ಲಕ್ಷ್ಮಣನ ಗೌಡನ ಮನೆಗೆ ಹೋಗು ಅಂತ ಹೇಳಿ ನಾನು ಹೇಳಿದ್ರು ಅವ ನೀವು ಕಳಿಸ್ದಾವ ಮಾಡಿದ್ದು ಎಡವಟ್ಟಿದೀಗ. ನಾನು ಅವತ್ತು ನನಗೆ ಹೇಳಿದ್ನಲ್ಲ ಎದ್ದಡ್ಡಾಡ್ಲಾರ್ದ ಪರಿಸ್ಥಿತಿಗೆ ಇದ್ನೆ, ನಂಗೆ ಭಾಳ ಆರಾಮ ಇದ್ದಿದ್ದಿಲ್ಲ, ನಂಗೆ ಭಾಳ ತ್ರಾಸಾಗಿತ್ತು. ನಾನು ಎದ್ದಕ್ಕಿ ಮಕ್ಕೊಂಡಕ್ಕೆ ಎದ್ದಿದ್ದಿಲ್ಲ, ಅವಾಗ ಹೇಳಿ ಕಳ್ಸೀನಿ. ಅವ ಅಲ್ಲಿ ಹೇಳೋದು ಬಿಟ್ಟು ಇಲ್ಲಿ ಹೇಳಾನ. ಮತ್ತು ನೋಡಾಕ ನೀವು ಅವನ್ನ ಕರ್ಕೊಂಬಂದಿರಿ ಕಾಣತ್ತೆ. ಮತ್ತು ನಮ್ಮ ಮನೆ ಎತ್ತಿನ ಗಾಡಿ ಹೊಡೆಯವ, ಮತ್ತು ಅವನ ಕರ್ಕೊಂಬಂದೆ, ಮಾವ ಕರ್ಕೊಂಬಂದು ಇಲ್ಲೇ ನಿಂದ್ರಿಸಿದ. ನಾವು ಅವತ್ತು ಮನೆಯಾಗ ಕಾಲಿಟ್ಟಾಗ ಅಂದ್ಕೊಂಡೆ ನಮ್ಮ ಅಂತಸ್ತೇನು ಇವ್ರ ಅಂತಸ್ತೇನು, ಈಕೆ ಗುಂಡವಕ್ಕೆ ಯಾಕೆ ಹಿಂಗೆ ಮಾಡಿದ್ದಾಳು ಅಂತ ಅದನ್ನ ಯೋಚನೆ ಮಾಡಿದೆ. ಆಮೇಲೆ ನೋಡಿದ್ರೆ ನಮ್ಮ ರಾಮುಗೆ ಆ ಹುಡುಗಿ ಇಷ್ಟ ಆಗ್ಬಿಟ್ಟಾಳ. ನಾವು ಬಿಟ್ಟಿದ್ವಿ, ನಾವೊಂದು ಮತ್ತೆ ಇದು ಒಂದ ನೋಡಿದ್ದಿಲ್ಲ ಬಿಡು, ನಾವು ಅದಕ್ಕೆ ತಲೆ ಕೇಳಿಲ್ಲ. ಇದು ಒಂದೇನಲ್ಲ, ನಾವೇ ಜಗ್ ನೋಡ್ತೀವಿ, ಇದು ಒಂದು ನೋಡಿದ್ರೆ ತಲೆ ಕೇಸಬೇಕಂತಂದು ನಾವು ಉಳಿಕಿದ್ ನೋಡಿ ಬಂದ್ವಿ. ಯಾವ ಮನಸ್ಸು ಮಾಡಲಿಲ್ಲ, ಈಕಿನ ಮನಸ್ಸು ಮಾಡ್ದ. ಮತ್ತು ನಾವು ಯೋಚನೆ ಮಾಡಿದ್ವಿ, ಮತ್ತು ಕಮ್ಮಿ ಮನೆಯಿಂದನೇ ತೊಗೋಬೇಕು, ಇದ್ದಂತರ ಮನೆಗಿದ್ದ ತೊಗೋಬಾರ್ದು, ಮನೆಗೆ ತಗ್ಗಿ ಬಗ್ಗಿ ನಡ್ಕೊಂಡು ಹೋಗ್ಕೊಳ್ಳೋ ಕಾರಣಕ್ಕೆ ನಾವು ಒಪ್ಕೊಂಡ್ಬಂದ್ವಿ. ಈಗ ಅಂದ್ರೆ ನಾವು ನೋಡ್ಬೇಕಾಗಿದ್ದು ಹುಡುಗಿದಲ್ಲ, ಹುಡುಗಿನ ತಪ್ಪಾಗೈತಿ ಇಲ್ಲಿ, ಹೌದಿಲ್ಲ? ಹ್ಞೂನಾ ಯಪ್ಪ ಹ್ಞೂ. ಈಗ ಒಂದು ಕೆಲಸ ಮಾಡ್ರಿ, ಆ ಹುಡುಗಿ ತಲೆಗೆ ನೀರು ಹಣ್ಸ್ಕೊಂಡೈತಿ. ಈಗ ಆ ಹುಡುಗಿ ಹೊರಗೆ ಬರಲ್ಲ, ನಿಮ್ಮನ್ನ ಯಾರನ್ನೂ ಮಾತಾಡ್ಸೋದಿಲ್ಲ. ಈಕಿನ ಕೈ ತೊಳ್ಕೊಂಡು ಮುಟ್ಟಂಗದಾಳ ನಮ್ಮ ಕಾಶಿಬಾಯಿ ಹೆಸರು. ಬಂದು ನೋಡ್ರಿ ಏನು ಆ ಹುಡುಗಿ ಬೇಸೈತಿ, ಮಂತನೂ ಬೇಸೈತಿ, ನಿಮ್ಮ ಮಂತನಕ್ಕೆ ತಕ್ಕಂಗದ ಹುಡುಗಿ. ಈಗ ಆಕೆ ತಾಯಿನ ಬಂದಿದ್ಲು, ನಮಗೆ ತೋರಿಸ್ತೀನಿ ಅಂದು ಹೆಂಗೆ ನೀನು ಅಲ್ಲಿ ತೋರಿಸಿ ನಂಗೆ ಜಗಳ ಮಾತಾಡೋಗ್ಯಾಳ, ಬಡ ಕರ್ಕೊಂಬಾ, ನಾನು ಕಾಯ್ತಿರ್ತೀನಿ, ಅಲ್ಲಿ ಬಂದ್ಬಿಡ್ರಿ ಸುಮ್ಮನೆ ಚುಪ್ ಚಾಪು ಏನು ಮಾತಾಡ್ಬೇಡ್ರಿ. ಯಾಕಂದ್ರೆ ಅವ್ರಿಗೆ ನಾ ಹೇಳಿ ನೀಗ ಎಲ್ಲ ಆಕಿಗೆ, ಮತ್ತು ಈಗ ಹಿಂಗೆ ನೋಡಕ್ಕೆ ಬರಲ್ಲ ಅಂತ ಗೊತ್ತೈತಿ. ಎದ್ದು ಪಟ್ಟನ ಆ ಮನೆಗೆ ಬರ್ರಿ, ನಾ ಕರ್ಕೊಂಡು ಹೋಗ್ತೀನಿ.